ನಮಸ್ಕಾರ. ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ. ಇವತ್ತ ನಾವು ಸ್ಫೂರ್ತಿ ಟ್ರೇಡರ್ಸ್ ತೊಗರ್ಸಿ ಓನರು ಮಾಲೀಕರು ಬಸವಂತಪ್ಪ ಅಂತ ಹೇಳಿ ಅವರ ತೋಟದಲ್ಲಿದ್ದೀವಿ. ನಮಸ್ಕಾರ ಬಸವಂತಪ್ಪ. ನಮಸ್ಕಾರ ಸರ್. ಯಾವ ಶುಂಠಿ ಇದೆ ತಳಿ ಬಸವಂತ ಸರ್? ಇದು ಹಿಮಾಚಲ ವೆರೈಟಿ ಶುಂಠಿ. ಹಿಮಾಚಲ ವೆರೈಟಿ ಶುಂಠಿ. ನಾವಿಲ್ಲಿ ಇವತ್ತೇನು ಅಂದ್ರೆ ಇವರು ಒಂದು ಫರ್ಟಿಲೈಸರ್ ಶಾಪ್ನವರಾಗಿ ನಂತರ ದೇಸಿ ಕ್ಲಾಸ್ ಅನ್ನು ಈ ಸದ್ಯದರಲ್ಲಿ ದೇಸಿ ಕ್ಲಾಸ್ ನಲ್ಲಿ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಅವರು. ಮತ್ತೆ ಇನ್ನು ಒಳ್ಳೆ ಅವರ ಬಿಸಿನೆಸ್ ಇದೆ ತೊಗರ್ಸಿಯಲ್ಲಿ. ಅವರೇ ಸ್ವಂತನೂ ಶುಂಠಿ ಬೆಳೀತಾ ಇದಾರೆ. ಎಷ್ಟು ವರ್ಷದಿಂದ? ಸುಮಾರು 25 ವರ್ಷದಿಂದ ಅವರು ಶುಂಠಿ ಬೆಳೀತಾ ಇದ್ದಾರೆ. ಈಗ ಅವ್ರದ್ದೊಂದು ಶುಂಠಿ ಬೆಳೆಯಲ್ಲಿ ಬಂದಿವೆ. ಅವರ ಮಾಹಿತಿ, ಅವರು ಮಾರ್ಗದರ್ಶನ ಮಾಡ್ತಾರೆ ಇಲ್ಲ ಹಲವಾರು ರೈತರಿಗೆ. ಅವರ ಒಂದು ಮಾರ್ಗದರ್ಶನ ಪ್ಲಸ್ ಅವರ ಶುಂಠಿಯಲ್ಲಿ ಅವ್ರು ಏನೇನು ಪ್ರಾಕ್ಟೀಸ್ ಅನ್ನ ಮಾಡಿದ್ರು ಅನ್ನೋದನ್ನ ನಾವು ಒಂದೊಂದಾಗಿ ಕೇಳ್ಕೊಳ್ಳೋಣ. ಅವರು ಹಿಮಾಚಲ ಶುಂಠಿ ಅಂತ ಹೇಳ್ತಾ ಇದ್ದಾರೆ. ಬಸವಂತಣ್ಣರೇ, ನಮಗೆ ನೀವೇನು ನೈಜವಾಗಿ ಈಗ ಎಷ್ಟು ದಿನದ ಬೆಳೆ ಇದು ಸರ್? ಇದು ಆಕ್ಚುಲಿ ಒಂದು 110 ದಿವಸದ ಬೆಳೆ ಸರ್. 110 ದಿವಸದ ಬೆಳೆಗೆ ನೀವು ಪ್ರಾರಂಭದಿಂದ ಏನೇನ್ ಮಾಡಿದಿರಿ ಅನ್ನೋದನ್ನ ನಮ್ಮ ರೈತರಿಗೆ ಒಂದು ಮಾಹಿತಿಯನ್ನು ಕೊಡ್ರಿ ಸರ್. ನಾವು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಫೆಬ್ರವರಿಲಿ ಉಳುಮೆ ಮಾಡಿ ಲ್ಯಾಂಡ್ ಅನ್ನ ಪ್ರಿಪರೇಷನ್ ಮಾಡ್ಕೊಂಡ್ವಿ. ಪ್ರಿಪರೇಷನ್ ಮಾಡೋ ಹೊತ್ತಿಗೆ ಲ್ಯಾಂಡ್ಗೆ ಏನೂ ಸೇರಿಸಲಿಲ್ಲ. ಫಸ್ಟ್ಗೆ ಸಾಯಿಲ್ ಟೆಸ್ಟ್ ಮಾಡಿಸಿದ್ವಿ, ಮಣ್ಣು ಪರೀಕ್ಷೆ ಇಟ್ಕೊಂಡ್ಬಿಟ್ಟು. ಆಮೇಲೆ ಬಿತ್ತನೆ ಪೂರ್ವದಲ್ಲಿ ಬೀಜಕ್ಕೆ ಬೀಜೋಪಚಾರ ಮಾಡಿದ್ವಿ. ಬೀಜಕ್ಕೆ ನಾವು ಒಂದು 50 ಗ್ರಾಂ ಬೀಜ ಮುರಿದು ಅದಕ್ಕೆ ಒಂದು ಕೆಮಿಕಲ್ ಬೀಜೋಪಚಾರ ಮಾಡಿದ್ವಿ. ಬೀಜೋಪಚಾರ ಮಾಡಿದ್ಮೇಲೆ ಶುಂಠಿ ಬಿತ್ತನೆಗೆ ಬಂದ್ವಿ. ಬಿತ್ತನೆ ಎಲ್ಲ ಮಾರ್ಚ್ 21ನೇ ತಾರೀಕಿಗೆ ಬಿತ್ತನೆ ಮಾಡಿದ್ವಿ. ಬಿತ್ತನೆ ಮಾಡುವ ಪೂರ್ವದಲ್ಲಿ ನಾವು ಏನು ಮಾಡಿದ್ವಿ, ಭೂಮಿಗೆ ನಾವು ಟ್ರೈಕೋಡರ್ಮ, ಸುಡಮನಸ್ಸು, ಮೆಟ್ರಾಜಿಯಮ್ಮು ಆಮೇಲೆ ಈ ಥರದ ಪದಾರ್ಥಗಳನ್ನು ನಾವು ಬೀಜ ಮಡಿಗೆ ನಾವು ಹಾಕಿ ಬೀಜ ಹಾಕಿದ್ವಿ. ಹಾಕಿದ್ಮೇಲೆ ನಾವು ಬೀಜ ಬಿತ್ತನೆಯ 20ನೇ ದಿವಸಕ್ಕೆ ಮತ್ತೇನು ಮಾಡಿದ್ವಿ ಅಂದರೆ, ಇಲ್ಲೊಂದು ಎಲ್ಲಾರು ಒಂದು ಶುಂಠಿ ಕಾಣಿಸ್ತಾ ಇತ್ತು. ಕಾಣಿಸ್ಬೇಕಾದ್ರೆ ಏನು ಮಾಡಿದ್ವಿ, 1 ಎಕರೆಕ್ಕೆ 2 ಲೀಟರ್ ಟ್ರೈಕೋಡರ್ಮ, 2 ಲೀಟರ್ ಸುಡಮನಸ್ಸು, 2 ಲೀಟರ್ ಮೆಟ್ರಾಜಿಯಮ್ಮು, ಒಂದು 2 kg ರ್ಯಾಪಿಡಾನು, ಬೇಸಿಕ್ ಹಂತದಲ್ಲೇ ರ್ಯಾಪಿಡಾನು, ಆಮೇಲೆ ಅದಕ್ಕೆ ಬಾಸ್ ಅಂತ ಒಂದು ಲಿಕ್ವಿಡ್, ಕೆರಾನ್ ಬಾಸ್ ಲಿಕ್ವಿಡ್ ಅನ್ನ ಮತ್ತೆ ಓನಿಟಾನ್ ಇದ್ರ ಜೊತೆಗೆ ಮಿಕ್ಸ್ ಮಾಡಿ ನಾವು ಪೂರ್ತಿ ಇದಕ್ಕೆ ಎಕರೆಕ್ಕೆ 4 ಬ್ಯಾರಲ್ ನಂಗೆ ಡ್ರಂಚ್ ಮಾಡಿದ್ವಿ. 20 ಶುಂಠಿ ಬಿತ್ತನೆ 20ನೇ ದಿವಸಕ್ಕೆ ಡ್ರಂಚ್ ಮಾಡಿದ್ವಿ. ಅಲ್ಲೊಂದು ಮೊಳಕೆ ಕಾಣೋ ಒಂದು ಡ್ರಂಚಿಂಗ್ ಮಾಡಿದ್ವಿ. ಆಮೇಲೆ ನಾವೇನ್ ಮಾಡಿದ್ವಿ, ನಾವು ಅದಾದ ನಂತರ ಈ ಡ್ರಂಚಿಂಗ್ ನಂತರ ಅಂದ್ರೆ ನಾವು ಬಿತ್ತನೆಯ 40ನೇ ದಿವಸಕ್ಕೆ ಒಂದು 50% ಶುಂಠಿ ಹುಟ್ಟಿತ್ತು. ಅಂದ್ರೆ ಜರ್ಮಿಟಾನ್ ಹಾಕಿರೋದ್ರಿಂದ ಚೆನ್ನಾಗಿ ಹುಟ್ಟಿತ್ತು. 40ನೇ ದಿವಸಕ್ಕೆ ಒಂದು ಫರ್ಟಿಲೈಸರ್ ಕೊಟ್ವಿ. ಫರ್ಟಿಲೈಸರ್ ಏನ್ ಕೊಟ್ವಿ ಅಂತಂದ್ರೆ, ಯಾರ ಕಂಪ್ನಿಯ ಯಾರ ವಿನ್ನರ್ ಅಂತೇಳಿ ಎಕರೆಕ್ಕೆ 20 kg ಕೊಟ್ವಿ. ಅದು ಡ್ರಂಚಿಂಗ್ ಮುಖಾಂತರನೇ ಕೊಟ್ವಿ. ಅವಾಗ ಯಾರ ವಿನ್ನರ್ ಅಂತೇಳಿ 20 kg ಕೊಟ್ವಿ. ಒಂದು ಡ್ರಂಚಿಂಗ್ ಕೊಟ್ವಿ 40ನೇ ದಿವಸಕ್ಕೆ. ಆಮೇಲೆ ಅದಾದ ನಂತರ ಒಂದು ಗೊಬ್ಬರ ಕೊಟ್ವಿ. ಎಷ್ಟಕ್ಕೆ? ಒಂದು 60ನೇ ದಿವಸಕ್ಕೆ ಏನ್ ಕೊಟ್ವಿ ಅಂದ್ರೆ, ಮಣ್ಣು ಪರೀಕ್ಷೆ ಆಧಾರಿತನೇ ಕೊಟ್ವಿ. ಇಲ್ಲಿ 924 ರಾಸಾಯನಿಕ ಗೊಬ್ಬರನ್ನ ಒಂದು ಎಕರೆಕ್ಕೆ 1 ಬ್ಯಾಗ್ನಾಗ ಕೊಟ್ವಿ. ಅದ್ರ ಜೊತೆಗೆ ಬಯೋವಿಟಾ ಗ್ರಾನ್ಯುವಲ್ ಅನ್ನ ಎಕರೆಕ್ಕೆ 25 kg ಕೊಟ್ವಿ. ಬ್ರಾಂಡ್ ಅಂತ ಒಂದು ಗ್ರಾನ್ಯುವಲ್ಸ್ ಅನ್ನ ಎಕರೆಕ್ಕೆ 10 kg ಕೊಟ್ವಿ. ಅದಾದ ನಂತರ ಮತ್ತೆ ಒಂದ್ಸತಿ ಜೀವಾಮೃತ ಮಾಡಿದ್ವಿ. ಜೀವಾಮೃತದ ಕಾನ್ಸೆಪ್ಟ್ ಏನಂದ್ರೆ, ನಾವು ಪೋಷಕಾಂಶ ದ್ರವ್ಯ ಅಂತ ಮಾಡ್ತೀವಿ. ಜೀವಾಮೃತದ ಕಾನ್ಸೆಪ್ಟ್ ಅಲ್ಲಿ ಪೋಷಕಾಂಶ ದ್ರವ್ಯ ಅಂತ ಬರುತ್ತೆ. ದಶಗವ್ಯ, ಪೋಷಕಾಂಶ ದ್ರವ್ಯ, ಆದ ಕಾನ್ಸೆಪ್ಟ್ ಅಲ್ಲಿ ಆ ಪೋಷಕಾಂಶ ದ್ರವ್ಯದಲ್ಲಿ ಏನ್ ಮಾಡಿದ್ವಿ, ಮತ್ತೆ ರ್ಯಾಪಿಡಾನು, ಒನಿಟಾನು, ಬಾಸ್, ಟ್ರೈಕೋಡರ್ಮ, ಸುಡಮನಸ್ಸು ಮತ್ತು AMC ಈ ಪದಾರ್ಥಗಳನ್ನ ಮಿಕ್ಸ್ ಮಾಡಿ ಮತ್ತೊಂದ್ಸತಿ ಡ್ರಂಚಿಂಗ್ ತಗೊಂಡ್ವಿ. ಡ್ರಂಚಿಂಗ್ ತಗೊಂಡ್ಮೇಲೆ ಮತ್ತೆ ಶುಂಠಿ ಎಲ್ಲ ಚೆನ್ನಾಗೆಲ್ಲ ಹೇಳ್ತು. ಆಮೇಲೆ ಪ್ರತಿ 15 ದಿವಸಕ್ಕೊಂದ್ಸತಿ ಪ್ರಾಕ್ಟೀಸ್ ನಲ್ಲಿ ಏನ್ ಪ್ರಾಕ್ಟೀಸ್ ಅಪ್ಪ ಅಂದ್ರೆ, ನಮ್ದು ಪ್ರತಿ ಎವ್ರಿ 15 ಡೇಸ್ಗೆ ಒಂದ್ಸತಿ ಗೊಬ್ಬರ ಜೊತೆಗೆ ಏನು ಸಾಯಿಲ್ ಟೆಸ್ಟ್ ಆಧಾರಿತ ರಸಗೊಬ್ಬರ ಏನೈತಿಲ್ಲ ಅದ್ರ ಜೊತೆಗೆ ಬಾಸ್ ಲಿಕ್ವಿಡ್ 1 ಲೀಟರ್ 1 ಎಕರೆಕ್ಕೆ, ಓನಿಟಾನ್ 1 ಲೀಟರ್. 15 ದಿವಸಕ್ಕೆ ಗೊಬ್ಬರ ನಿಮ್ದು ಎಷ್ಟು ಬ್ಯಾಗ್ ಅಂತ? 1 ಎಕರೆಗೆ ಎಷ್ಟು ಬ್ಯಾಗ್? 1 ಎಕರೆಕ್ಕೆ ನಮಗೆ 1 ಬ್ಯಾಗ್ ನಂತ. ಒಂದೇ ಬ್ಯಾಗ್. ಯಾಕಂದ್ರೆ ಗೊಬ್ಬರ ಅಂದಾಗ ಅಲ್ಟಿಮೇಟ್ ಎಲ್ಲರೂ 3 ಬ್ಯಾಗು 4 ಬ್ಯಾಗು ಹಿಂಗೆಲ್ಲ. ನಾವೀಗ ಈ ಪ್ರೆಸೆಂಟ್ ನಾವು 15 ದಿನಕ್ಕೆ 1 ಬ್ಯಾಗ್. ಜುಲೈ ಇವತ್ತು 11ನೇ ತಾರೀಕು. ಈಗ ನಮ್ದು 6 ಸತಿ ನ್ಯೂಟ್ರಿಯೆಂಟ್ ಅನ್ನ ಕೊಟ್ಟಿದ್ದೇವೆ.
6 ಸಲ ರಾಸಾಯನಿಕ ಗೊಬ್ಬರ ಕೊಟ್ಟರು ಒಂದೇ ಬ್ಯಾಗ್ನಲ್ಲಿ. ಒಂದೇ ಬ್ಯಾಗ್ 6 ಸರಿ ಕೊಟ್ಟರು ಪ್ರತಿ ಸಣ್ಣ ಒಂದೊಂದೇ ಬ್ಯಾಗ್ ರೇಂಜ್ ಅಲ್ಲಿ 50 kg ರೇಂಜ್ ಅಲ್ಲಿ ಕೊಟ್ಟು ಬಿಟ್ರೆ ಮತ್ತೆ 60 kg ಯಾವತ್ತೂ ಆಗಿಲ್ಲ. ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ ಅದೆಲ್ಲ ಎಕ್ಸ್ಟ್ರಾ ಬರುತ್ತೆ. ಸರಿ ರಾಸಾಯನಿಕ ಗೊಬ್ಬರ NPK ಒಂದ್ ಬ್ಯಾಗ್, ಅದ್ರ ಜೊತೆಗೆ ಎಡಿಷನ್ ಮೈಕ್ರೋ ನ್ಯೂಟ್ರಿಯೆಂಟ್ ಅಥವಾ ಬಯೋವಿಟಾ ನೀವೇನ್ ಸೇರಿಸಿ ಮೊನ್ನೆ ಮತ್ತೆ ಈಗ ಏನು 6ನೇ ಗೊಬ್ಬರ ಕೊಡೋ ಹೊತ್ತಿಗೆ ಸೆಟಲೈಟ್ ಆಧಾರಿತ ಸಾಯಿಲ್ ಟೆಸ್ಟ್ ಮತ್ತೆ ಮಾಡಿಸಿ pH ಸರಿ ಇದೆಯಲ್ಲ ನೋಡ್ಕೊಂಡು ಮತ್ತೆ ಅದರ ಆಧಾರದ ಮೇಲೆ ಅಮೋನಿಯಂ ಸಲ್ಫೇಟ್ ಅನ್ನ ಎಕರೆಕ್ಕೆ 1.5 ಬ್ಯಾಗ್ ನಂಗೆ ಅಮೋನಿಯಂ ಸಲ್ಫೇಟ್, ಆಮೇಲೆ ಮ್ಯಾಗ್ ಅಂತ ಹೇಳಿ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಓನಿಟಾನ್ 1 ಲೀಟರ್ 2 ಲೀಟರ್ ಈ ಬಾಸ್ ನಿಲ್ಸಿದೀವಿ, ಓನಿಟಾನ್ ಅನ್ನ ಜಾಸ್ತಿ ಮಾಡಿದೀವಿ. ಅಪ್ ಟು ಬಾಸ್ ಓನಿಟೋನು ಮಿಕ್ಸ್ ಮಾಡಿ 1 ಎಕರೆಗೆ ಇಲ್ಲಿವರೆಗೂ ಎಷ್ಟಾಗಿದೆ ಟೋಟಲ್ 1 ಎಕರೆಗೆ 11 ಲೀಟರ್ ಹೋಗಿದೆ. 11 ಲೀಟರ್ ಕಂಪನಿ ವತಿಯಿಂದ 12 ಲೀಟರ್ ನಿಮ್ ಗೈಡ್ ಇರೋದು. ನಮ್ದು ಇನ್ನೊಂದು 4-5 ಲೀಟರ್ ಹೋಗ್ಬೋದ್ರಿ, ಇಲ್ಲ ಇನ್ನೂ 5-6 ಲೀಟರ್ ಹೋಗ್ಬೋದು. ಸ್ಪ್ರೇ ಮುಖಾಂತರ ಅದು ಇದು ಸ್ಪ್ರೇದಲ್ಲೂ ಬಳಸಿರಿ, ಗೊಬ್ಬರದಲ್ಲೂ ಬಳಸಿರಿ. ಮತ್ತೆ ಇನ್ನು ಲ್ಯಾಮಿನ್ ಎಲ್ಲ ಬರುತ್ತಲ್ಲ, ಲ್ಯಾಮಿನ್ ಅದೆಲ್ಲ ಸೇರಿದ್ರೆ ನಿಮ್ಗೆ ಹೆಚ್ಚು ಕಡಿಮೆ 1 ಎಕರೆಗೆ 20 ಲೀಟರ್ ಹೋಗುತ್ತೆ. ಬಟ್ ನಮಗೆ ಫಸ್ಟ್ ಗೆ ಈಗ ರಿಸಲ್ಟ್ ಶುರುವಾಗಿದೆ. ಸಿಕ್ಕಾಬಟ್ಟೆ ಮರಿಗಳ ಸಂಖ್ಯೆ ಜಾಸ್ತಿ ಬರ್ತಾ ಇದೆ. ಸ್ಟೆಮಿನೋ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿ ಗರಿ ಅಗಲನೂ ಚೆನ್ನಾಗಿ ಎಲಾಂಗ್ನೇಷನ್ ಆಗಿ ಗರಿಗಳೆಲ್ಲ ಬರ್ತಾರೆ. ಯಾವುದೇ ರೋಗ ಬಾಧೆ ಏನೂ ಇಲ್ಲ, ಬಹಳ ನೀಟಾಗಿ ಬರ್ತಾ ಇದೆ. ಜನ ವಿಸಿಟ್ ಮಾಡಿದ್ದಾರೆ ಈಗ ಇದನ್ನ ನಮ್ಮ ರೈತರೆಲ್ಲ ಬಂದು ನೋಡ್ತಾರೆ, ನಮ್ಮ ಫಾರ್ಮರ್ಸ್ ಎಲ್ಲ ಬಂದು ನೋಡ್ತಾರೆ. ನಾನು ಇದಷ್ಟೇ ಅಲ್ಲ, ನಂದು 180 ಜನ ರೈತರು ನನ್ನ ಫಾಲೋ ಅಪ್ ನಲ್ಲಿದ್ದಾರೆ. ನಾ ಹೇಳಿದಂಗೆ ಸಾಯಿಲ್ ಟೆಸ್ಟ್ ಮಾಡಿಸಿದ್ದಾರೆ. ಅದ್ರ ಪ್ರಕಾರ 180 ಜನ ರೈತರು, ಸಣ್ಣ ರೈತರು, ದೊಡ್ಡ ರೈತರಲ್ಲ, 2 ಎಕರೆ 3 ಎಕರೆ 5 ಎಕರೆ 4 ಎಕರೆ ಅರ್ಧ ಎಕರೆ 10 ಗುಂಟೆ ಇಂಥ ರೈತರು ಹೆಚ್ಚು ಕಮ್ಮಿ 180ರಿಂದ ಜಾಸ್ತಿ ಅದಾರೆ. ನನ್ನ ಬುಕ್ ಅಲ್ಲಿ ನನ್ನ ರಿಜಿಸ್ಟರ್ ಬರೋದು 180 ಜನ ರೈತರು ಅದಾರೆ. ಅವರೆಲ್ಲ ನನ್ನ ಮಾಹಿತಿ ಪ್ರಕಾರ ಮಾಡ್ತಾರೆ, ಚೆನ್ನಾಗಿ ಬೆಳೆದ್ರೆ. ಇಲ್ಲಿವರೆಗೂ ಯಾರೋ ಕೊಳೆ ಪಳೆ ಅಂತ ಏನಿಲ್ಲ. ಸಣ್ಣ ಪುಟ್ಟ ಎಷ್ಟು ಬಾರಿ ಇದ್ರ ಮೇಲೆ ಸ್ಪ್ರೇ ಮಾಡಿದೀನಿ? ಸ್ಪ್ರೇ ನಾನು 3 ಸ್ಪ್ರೇ ತಗೊಂಡೇನ್ರಿ ಇಲ್ಲಿವರೆಗೂ. ಔಷಧಿಯನ್ನ 3 ಸರಿ ಸ್ಪ್ರೇ ಮಾಡೇನಿ. ಮತ್ತೆ ನ್ಯೂಟ್ರಿಯೆಂಟ್ ಅನ್ನ ಸಪರೇಟ್ ನಾನು ಔಷಧಿ ಜೊತೆಗೆ ನ್ಯೂಟ್ರಿಯೆಂಟ್ ಮಿಕ್ಸ್ ಮಾಡಲ್ಲ, ಸಪರೇಟ್ ಆಗಿ ಮಾಡೋದ್ರಿಂದ 6 ಸ್ಪ್ರೇ ತಗೊಂಡಿದ್ದೀನಿ. 6 ಸ್ಪ್ರೇದಲ್ಲಿ ಹುಳುವಿಗಾಗಿ ಎಷ್ಟು ಬಾರಿ ಮಾಡಿದ್ರಿ? ಹುಳುವಿಗಾಗಿ 3 ಸರಿ ಮಾಡಿದ್ದೀನಿ. 3 ಬಾರಿ ಹುಳುವಿಗಾಗಿ. ರೋಗಕ್ಕೆ 1 ಸರಿ ಮಾಡಿದ್ದೀನಿ. 1 ಸಲ ರೋಗಕ್ಕೆ ಮಾಡಿದ್ರಿ, 3 ಸಲ 2 ಸತಿ ಹುಳುವಿಗಾಗಿ ಮಾಡಿದ್ದೀನಿ. 2 ಸಲ ಹುಳುವಿಗೆ ಮಾಡಿ, 1 ಸತಿ ರೋಗಕ್ಕೆ ಮಾಡಿದ್ದೀನಿ. 1 ಸಲ ರೋಗಕ್ಕೆ ಮಾಡಿದ್ರಿ. ನ್ಯೂಟ್ರಿಯೆಂಟ್ ಇನ್ನು 3 ಸತಿ ನ್ಯೂಟ್ರಿಯೆಂಟ್ಗಾಗಿ ಮಾಡಿದ್ದೀನಿ. ಆಹಾರಕ್ಕಾಗಿ 3 ಆಹಾರ, 2 ಹುಳುವಿಗಾಗಿ, 1 ರೋಗಕ್ಕಾಗಿ. ಟೋಟಲ್ 6 ಸ್ಪ್ರೇ ಆಗಿದೆ, 6 ಗೊಬ್ಬರ ಆಗಿದೆ, 6 ಬ್ಯಾಗ್ ನಲ್ಲಿ ಆಗಿದೆ. ಅದ್ರ ಜೊತೆ ಮೈಕ್ರೋ ನ್ಯೂಟ್ರಿಯೆಂಟ್ ಗ್ರಾನ್ಯೂಲ್ಸ್ ಎಕ್ಸ್ಟ್ರಾ ಹಾಕಿದೆ. ಈಗ ಈ ಬೆಳೆ ನೋಡಿದಾಗ ಈಗ ನಾನೇಂತೀನಿ ಹೊರಗಿನರಂತೂ ಬೆಳೆ ನೋಡಿ ಅದ್ಭುತ ಅದೆಲ್ಲ ಸರಿ. ಈ ಮನೆಯವರು ಇರ್ತಾರಲ್ಲ, ಮನೆಯವರ ಅಭಿಪ್ರಾಯ ಏನು ಬೆಳೆ ಬಗ್ಗೆ? ಮನೆಯವರ ಈ ಸತಿ ಹೋದ್ ಸತಿ ನಾವು ಪ್ರತಿ ವರ್ಷ ಶುಂಠಿ ಬೆಳಿತೇವೆ. ನಾನು ಶುಂಠಿ ಬೆಳೆದ ದಾಖಲೆ ಇದೆ. 280-300 ಹಿಮಾಚಲ ವೆರೈಟಿನ 280 ಕ್ವಿಂಟಲ್ ವರೆಗೂ ಶುಂಠಿ ಬೆಳೆದೇನೆ ನಾನು. 20 ಎಕರೆವರೆಗೂ ಶುಂಠಿ ಹಾಕಿದ್ದೀನಿ, 4 ಎಕರೆ ಹಾಕಿನಿ, 5 ಎಕರೆ ಹಾಕಿನಿ, 20 ರೂಪಾಯಿ ಹಾಕಿನಿ. ಈ ವರ್ಷ ಸ್ವಲ್ಪ ನನಗೆ ಫೀಲ್ಡ್ ನನ್ನ ರೈತರು ಬೆಳಿತಾರಂದ್ರೆ ನಂದೇ ಶುಂಠಿಯನ್ನು ನಾನು ಕಾನ್ಸಂಟ್ರೇಟ್ ಮಾಡಿ ಕಾಳಜಿ ಮಾಡ್ತೀನಿ. ಈ ವರ್ಷ ನನಗೆ ಜಾಸ್ತಿ ಅಡ್ಡಾಡಕ್ಕಾಗಲ್ಲ ಅನ್ನೋದಕ್ಕೆ ನಮ್ದೇ ಸ್ವಂತ ಹೊಲ ಆಗಿರೋದ್ರಿಂದ ನಾನು 2 ಎಕರೆ ಇಲ್ಲಿ ಮಾಡಿದ್ದೀನಿ. ಈಗ ನಿಮ್ಮ ಅಭಿಪ್ರಾಯಕ್ಕೆ ಎಷ್ಟು ಬಾರಿ ನೀವು ಶುಂಠಿ ಬೆಳೆದಿರಿ? ಈ ವರ್ಷ ನಿಮಗೆ ಶುಂಠಿ ನೋಡಿದಾಗ ಏನ್ ಅನಿಸುತ್ತೆ? ಯಾಕಂದ್ರೆ ನಾನು ಈ ಶುಂಠಿ ನೋಡ್ದಂಗೆ ನಿಮ್ಮಲ್ಲಿ ಅಡಿಕೆ ಗರಿ ಮೇಲ್ ಕಾಣ್ತಾ ಇದಾವ ಅನ್ನೋದ್ಬಿಟ್ರೆ ಒಂದು ಪ್ಲೇಟ್ ಅನ್ನು ಒಗದ್ರೆ ಪ್ಲೇಟು ಸೀದಾ ಹೋಗಂತ ಲೆವೆಲ್ಗೆ. ಯಾಕಂದ್ರೆ ಯೂನಿಫಾರ್ಮ್ ಪ್ಲಾಟ್ಗಳು ನಿಮ್ಗೆ ಎಲ್ಲೂ ಸಿಗುತ್ತೆ. ನಮ್ಮ ತಾಯಿ ಮಾತಾಡ್ತಾ ಇದ್ದಾರೆ ನಿನ್ನೆ, ಅಲ್ಲ ತಮ್ಮ ಇದು ಜೆಟ್ ಮಾಡಿ ಅಲ್ಲ, ಅಲ್ಲಿ ಯಾರೋ ಬಂದು ಮಾತಾಡ್ತಾ ಇದ್ರಂತೆ. ಜೆಟ್ ಕಾಣ್ತಾ ಇಲ್ಲ ಅಲ್ರಿ, ನೀರ್ ಹೆಂಗ್ ಹೊಡಿತೀರಿ, ನೀರ್ ಹೆಂಗ್ ಬಿಡ್ತೀರಿ, ನೀರು ಇದು ಮರಿ ಆಗ್ತದಲ್ಲ ಅಂತ ಮಾತಾಡ್ತಾ ಇದ್ರಂತೆ. ಬಟ್ ಬೆಳೆದಿದೆ, ಇನ್ನು ಗೆಡ್ಡೆಗಳು ಬರೋದು ಚೆನ್ನಾಗಿದೆ. ಬಟ್ ಇನ್ನೊಂದು ತಿಂಗಳಿಗೆ ಒಳ್ಳೆ ಮರಿ ಗಡ್ಡೆಗಳು ಚೆನ್ನಾಗಿರೋ ಸಾಧ್ಯತೆ ಇದೆ. ತೋಟಕ್ಕೆ ಚೆನ್ನಾಗಿದೆ ಸರ್. ನೋಡ್ರಿ ಆತ್ಮೀಯರೇ, ಬಸವಣ್ಣನವರು ಎಷ್ಟು ಒಳ್ಳೆ ಮಾಹಿತಿಯನ್ನು ಕೊಟ್ಟರು, ಅವರಿಗೆ ತುಂಬಾ ಧನ್ಯವಾದಗಳು. ನಂತರ ಅವರು ಸ್ಯಾಟಲೈಟ್ ರೂಪದಲ್ಲಿ ಒಂದು ಮಣ್ಣಿನ ಟೆಸ್ಟ್ ಅನ್ನೋದ್ರ ಬಗ್ಗೆನೂ ಮಾಹಿತಿ ಕೊಟ್ಟಾರೆ. ಸ್ಯಾಟಲೈಟ್ ಮಣ್ಣಿನ ಟೆಸ್ಟ್ ಅನ್ನ ನೀವು ತಿಳ್ಕೊಂಡಿರಿ, ನೀವೆಲ್ಲರೂ ಮಾಡಿಸ್ಕೊಳ್ಳಕ್ಕೆ ಅನುಕೂಲ ಆಗುತ್ತೆ. ಪ್ರತಿ ಗೊಬ್ಬರದಲ್ಲೂ ನೀವು ಸ್ಯಾಟಲೈಟ್ ಏನಾದರೂ ಮಣ್ಣಿನ ಟೆಸ್ಟ್ ಅನ್ನ ಮಾಡಿಸಿದ್ರೆ ಆ ತಕ್ಷಣಕ್ಕೆ ನೀವು ಆ ಮಣ್ಣಿಗೆ ಏನು ಗೊಬ್ಬರ ಕೊಡಬೇಕು ಅನ್ನೋಂಥ ಗೈಡ್ ಸಿಗತಕ್ಕಂಥ ಒಂದು ವ್ಯವಸ್ಥೆಯನ್ನ ಈಗ ಆಲ್ರೆಡಿ ಮಾಡಿದ್ದಾರೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನೀವು ಸ್ಫೂರ್ತಿ ಟ್ರೇಡರ್ಸ್ ಅವ್ರನ್ನ ಸಂಪರ್ಕ ಮಾಡಬಹುದು ಅಥವಾ ನನ್ನನ್ನಾದ್ರೂ ಸಂಪರ್ಕ ಮಾಡೋದು. ತುಂಬಾ ಧನ್ಯವಾದ. ನಮ್ಮ ಹೊಲಕ್ಕೆ ಬಂದು ಮಾಹಿತಿ ಕಲೆಕ್ಟ್ ಮಾಡೋದಕ್ಕೆ ವಿಶೇಷವಾದ ಧನ್ಯವಾದ ಸರ್. ನಮಸ್ಕಾರ.